ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಆನ್ಲೈನ್ನಲ್ಲಿ ಜಾಬ್ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಬೇಕಾದ್ರೆ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಿದ್ದೀರಾ, ಯಾವುದಪ್ಪ ಅಂತಂದರೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡುವಂಥದ್ರಲ್ಲಿ ಯಾರೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿದ್ದೀರಾ ಅವರು ಈ ಒಂದು ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ. ಯಾಕಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿ ರೀಸೈಜ್ ಮಾಡೋದು ಅಂತೇಳಿ ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡಿ ವೀಕ್ಷಕರೇ, ನೀವು ನಿಮ್ಮ ಜಾಬ್ ಅಪ್ಲಿಕೇಶನ್ಗೆ ಆಗ್ತಿರುವಂತಹ ಫೋಟೋವನ್ನು ರೀಸೈಜ್ ಮಾಡಬೇಕು ಅಂತಂದರೆ ನೀವು ಮೊದಲು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ. ಗೂಗಲ್ ಕ್ರೋಮ್ಗೆ ಬಂದರೆ ನೀವಿಲ್ಲಿ ಸರ್ಚ್ ಬಾರಲ್ಲಿ image.pi7.org ಈ ಒಂದು ವೆಬ್ಸೈಟ್ಗೆ ಬಂದು ನೀವಿಲ್ಲಿ ನೋಡಿ ಸಾಕಷ್ಟು ಟೂಲ್ಗಳಿದೆ. ಇಲ್ಲಿ ಪಾಸ್ಪೋರ್ಟ್ ಫೋಟೋನು ಇದರಲ್ಲೇ ಮಾಡ್ಬೋದು, ಮತ್ತು ರೀಸೈಜ್ ಇಮೇಜ್ ಪಿಕ್ಸಲನ್ನು ಚೇಂಜ್ ಮಾಡ್ಬೋದು. ಸಾಕಷ್ಟು ಟೂಲ್ಗಳು ಇದರಲ್ಲಿದೆ. ಇದನ್ನು ನೀವು ಒಂದ್ಸರಿ ಭೇಟಿ ಮಾಡಿ. ಸಾಕಷ್ಟು ಟೂಲ್ಸ್ ಇದೆ. ನೀವು PDF ಕೂಡ ಇದರಲ್ಲಿ ಕಂಪ್ರೆಸ್ ಮಾಡ್ಬೋದು. ಎಲ್ಲದೂ ಕೂಡ ಫ್ರೀ ಇದೆ. ಇದರಲ್ಲಿ ಆರಾಮಾಗಿ ನೀವು ಫೋಟೋ ಪಿಕ್ಸಲನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ, ನಾವೀಗ ಫೋಟೋದ ಒಂದು ಪಿಕ್ಸಲನ್ನು ಚೇಂಜ್ ಮಾಡೋಣ ಈಗ, ಅಂದರೆ ಸೈಜನ್ನು ರೀಸೈಜ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಕಾಣಿಸಿದೆ ನಮಗೆ ರೀಸೈಜ್ ಇಮೇಜ್ ಪಿಕ್ಸಲ್ ಅಂತ. ಇದನ್ನು ಕ್ಲಿಕ್ ಮಾಡಿ ನಾವು ಯಾವ ಪಿಕ್ಚರಲ್ಲಿ ನಾವು ರೀಸೈಜ್ ಮಾಡಬೇಕಾಗಿರುತ್ತೆ ಆ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಮಗೆ ಕಂಪ್ರೆಸ್ ಇಮೇಜ್ ಟು ಸ್ಪೆಸಿಫಿಕ್ ಸೈಜ್ ಇದನ್ನು ಕ್ಲಿಕ್ ಮಾಡಿಕೊಂಡು ಈಗ ಅದನ್ನು ನಮಗೆ ಒಂದು 80 KB ಮಾಡಬೇಕಪ್ಪ ಅಂತಂದರೆ 80 ಅಂತ ಸೆಲೆಕ್ಟ್ ಮಾಡಿ ರೀಸೈಜ್ ಕೊಟ್ಟರೆ ನೋಡಿ, ಇಲ್ಲಿ 80 KB ಆಗಿರುವಂಥ ಪಿಕ್ಚರ್ ನಮಗೆ ರೆಡಿಯಾಗಿದೆ. ಪ್ರಾಪರ್ಟೀಸಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇವಾಗ ನೋಡಿ ಇಲ್ಲಿ 80 KB ಚೇಂಜ್ ಆಗಿದೆ. ಇದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್.